ಕಪ್ಪು ಚುಕ್ಕಿಯ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ಬಿಗ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಸಿದ್ದರಾಮಯ್ಯ ಸಂಪುಟಕ್ಕೆ ಭರ್ಜರಿ ಸರ್ಜರಿ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಕಪ್ಪು ಚುಕ್ಕಿಯ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ಬಿಗ್ ಪ್ಲಾನ್. ಸಿದ್ದರಾಮಯ್ಯ ಸಂಪುಟಕ್ಕೆ ಭರ್ಜರಿ ಸರ್ಜರಿ ಮಾಡೋದಕ್ಕೆ ಈಗೆಲ್ಲ ಸಿದ್ಧತೆಗಳು ಕೂಡ ಕೈಗೊಳ್ಳಲಾಗಿದೆ. ಹೈಕಮಾಂಡ್ ಅಂಗಳಕ್ಕೆ ಪರಮ ವಿರುದ್ಧ ಮಸಲತ್ತಿನ ರಹಸ್ಯ ರಿಪೋರ್ಟ್. ಈ ಬೆನ್ನಲ್ಲೇ ಹೈಕಮಾಂಡ್ ಮಟ್ಟದಲ್ಲಿ ಭಾರಿ ಬೆಳವಣಿಗೆಗಳಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ತುರ್ತು ಬುಲಾವ್. ಬೆಳ್ಳಂಬೆಳಗ್ಗೆ ದೆಹಲಿಗೆ ದೌಡಾಯಿಸಿದಂತಹ ಸಿಎಂ ಸಿದ್ದರಾಮಯ್ಯ ಬೆಳ್ಳಂಬೆಳಗ್ಗೆ ದೆಹಲಿಗೆ ದೌಡಾಯಿಸಿದ್ದಾರೆ. ಕನಿಷ್ಠ 1 ಡಜನ್ ಮಂತ್ರಿಗಳಿಗೆ ಕಾದಿದೆ ಬಿಗ್ ಶಾಕ್. ದೆಹಲಿ ಮಟ್ಟದ ಬೆಳವಣಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಭಾರಿ ಸಂಚಲನವನ್ನು ಮೂಡಿಸ್ತಾ ಇದೆ. ಗೃಹ ಮಂತ್ರಿ ಪರಮೇಶ್ವರ್ಗೆ ಜಾಕ್ಪಾಟ್ ಹೊಡೆಯೋದು ಫಿಕ್ಸು. ಸ್ಪೀಕರ್ ಸಭಾಪತಿಗಳ ಬದಲಾವಣೆ ನಡೆಯೋದು ಕೂಡ ನಿಸ್ಸಂದೇಹ, ಅನ್ಡೌಟೆಡ್ಲಿ. ಸ್ಪೀಕರ್ ಖಾದರ್ಗೆ ಖುಲಾಯಿಸಲಿದೆ ಮಂತ್ರಿಗಿರಿ ಅದೃಷ್ಟ. ಸಿಎಂ ಆಪ್ತ ಬಿಕೆ ಹರಿಪ್ರಸಾದ್ಗೂ ಕೂಡ ಸಿಗಲಿದೆ ಮಂತ್ರಿಗಿರಿಯ ಗಿಫ್ಟು. ಕಪ್ಪು ಚುಕ್ಕೆಯ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ಬಿಗ್ ಪ್ಲಾನ್. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಮತ್ತು ಕುಟುಂಬದ ವಿರುದ್ಧ ಕೇಳಿ ಬಂದ ಆರೋಪ. ಅದಾದ ನಂತರ ಗಣಿ ಕಳ್ಳತನದ ವಿಚಾರದಲ್ಲಿ ಕಾಂಗ್ರೆಸ್ನ ಶಾಸಕ ಸತೀಶ್ ಸೈಲ್ ವಿರುದ್ಧ ಕೇಳಿ ಬಂದ ಆರೋಪ. ಅದಾದ ನಂತರ ದದ್ದಲ್ಲು, ಅದಾದ ನಂತರ ಬಿ ನಾಗೇಂದ್ರ, ಅದಾದ ನಂತರ ಸೆಷನ್ನಲ್ಲೇ ಕೆಎನ್ ರಾಜಣ್ಣನ ವಿರುದ್ಧ ಹನಿ ಟ್ರಾಪ್ ಪ್ರಕರಣ. ಅದಾದ ನಂತರ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ 11 ಚುಳುಚುಳು ಯೌವನದ ಕೌಮಾರಿಗಳ ಅತ್ಯಂತ ದಾರುಣ ಸಾವು. ಇವೆಲ್ಲವೂ ಕೂಡ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರಲ್ಲಿ ಯಾವುದೇ ತರಹದ ಸಂದೇಹ ಬೇಡ. ಸರ್ಕಾರದ ಭದ್ರತಾ ವೈಫಲ್ಯ, ಗೃಹ ಸಚಿವರ ಸೂಕ್ಷ್ಮತೆಗಳಿಲ್ಲದೆ ಇರತಕ್ಕಂತಹ ಗುಣ ಅನ್ನೋ ರೀತಿಯಲ್ಲಿ ವಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ತು. ಈ ಕ್ಷಣದವರೆಗೂ ಕೂಡ ಸಿದ್ದರಾಮಯ್ಯರೇ ಇದರ A1 ಆರೋಪಿ, ಡಿಕೆ ಶಿವಕುಮಾರ್ ಅವರೇ ಇದರ A2 ಆರೋಪಿ, ಗೃಹ ಸಚಿವ ಜಿ ಪರಮೇಶ್ವರ್ ಅವರೇ ಈ ಒಂದು ವಿಚಾರಕ್ಕೆ ಅಥವಾ ಈ ಸಾವಿಗೆ A3 ಆರೋಪಿ ಅನ್ನೋ ಮಟ್ಟಕ್ಕೆ ವಿಪಕ್ಷದವರು ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಹೆಂಗೆ? ಮತದಾರ ಮಹಾಪ್ರಭುಗಳಿಗೆ ಅವರ ಮನಸ್ಸಿನಲ್ಲಿ ಆಡಳಿತ ವಿರೋಧಿ ಅಲೆಗಳು ಹುಟ್ಕೋಬಾರದು ಅನ್ನೋ ಕಾರಣಕ್ಕೋಸ್ಕರ ಪ್ರತಿಪಕ್ಷಗಳು, ಅದು ಕಾಂಗ್ರೆಸ್ ಆಗಿರಲಿ ಬಿಜೆಪಿಗಳೇ ಆಗಿರಲಿ, ಅಲ್ಲೊಂದು ಕಟ್ಟಕಡೆಯ ಸೂತ್ರವನ್ನು ಪ್ರಯೋಗ ಮಾಡ್ತಾರೆ. ಅದು ಮಾಡೇ ಮಾಡ್ತಾರೆ. ಅದು ಸ್ಟ್ರಾಟಜಿಯ ಭಾಗವೂ ಕೂಡ ಹೌದು. ಸಚಿವ ಸಂಪುಟವನ್ನು ಸರ್ಜರಿ ಮಾಡೋದು, ಸಮಾಜದಲ್ಲಿ ಕೆಲ ಖಾತೆ ಮತ್ತು ಕೆಲ ಖಾತೆ ನಿಭಾಯಿಸ್ತಾ ಇರುವಂತಹ ಸಚಿವರುಗಳ ಮೇಲೆ ಅಸಮಾಧಾನಗಳಿರ್ಬೋದು. ಉದಾಹರಣೆ ಹೇಳ್ತಾ ಇರೋದು, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಯಾರು? ದಿನೇಶ್ ಗುಂಡೂರಾವ್, ಜೊತೆಗೆ ಆರೋಗ್ಯ ಸಚಿವರಾಗಿದ್ದಾರೆ. ಆದರೆ ಅವರು ತೆಗೆದುಕೊಳ್ಳುವಂತಹ ರಾಜಕೀಯ ನಿರ್ಧಾರಗಳಿಗೆ ಆರೋಗ್ಯನೇ ಇರೋದಿಲ್ಲ ಅನ್ನೋ ಆರೋಪ ಇದೆ. ಸೂಕ್ಷ್ಮ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ನಿಭಾಯಿಸೋ ರೀತಿಯಲ್ಲಿ ನಿಭಾಯಿಸೋದಕ್ಕೆ ಅವರಿಗೆ ತಾಕತ್ತೂ ಇಲ್ಲ, ಅದಕ್ಕೆ ತಕ್ಕನಾದ ತ್ರಾಣನೂ ಅವರಲ್ಲಿಲ್ಲ ಅನ್ನೋ ಆರೋಪ. ಗೃಹ ಸಚಿವ ಜಿ ಪರಮೇಶ್ವರ್, ಸೌಜನ್ಯ ಪ್ರಕರಣದಲ್ಲಿ ಅವರು ಹೇಳಿದಂಥ ಹೇಳಿಕೆ, ಅದಾದ ನಂತರದ ಕೆಲ ನಿರ್ಧಾರಗಳು, ಅದಾದ ಮೇಲೆ ಲಾ ಅಂಡ್ ಆರ್ಡರ್ ವಿಚಾರವಾಗಿ ಜನ ಪ್ರಶ್ನೆ ಮಾಡುವಾಗಲೆಲ್ಲರೂ ಎಲ್ಲ ಸಂದರ್ಭದಲ್ಲೂ ಕೂಡ ಜಿ ಪರಮೇಶ್ವರ್ ಅವರ ವೈಫಲ್ಯಗಳು ಎದ್ದು ಕಾಣ್ತವೆ. ಅದಾದ ಮೇಲೆ ಬೆಂಗಳೂರಿನ ಕಮಿಷನರ್ ಅಮಾನ ಸಸ್ಪೆಂಡ್ ಪ್ರಕರಣ. ಸೊ ಈ ಎಲ್ಲ ವಿಚಾರದಲ್ಲಿ ಅಸಮಾಧಾನಗಳಿದ್ದಾವೆ, ಆಕ್ರೋಶಗಳಿದ್ದಾವೆ. ಇದನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಒಂದು, ಸಚಿವ ಸಂಪುಟದಲ್ಲಿ ಕೆಲವರ ಖಾತೆಗಳನ್ನು ಬದಲಾಯಿಸಬೇಕು, ಅಥವಾ ಕೆಲವರಿಗೆ ಕೋಕ್ ಕೊಟ್ಟು ಇನ್ನು ಕೆಲವರಿಗೆ ಹಲವರಿಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕು. ಇನ್ನು ಅದಕ್ಕೇನಾದರೂ ಆಕಾಂಕ್ಷಿಗಳು, ಆಸ್ಪರೆಂಟ್ಗಳ ಕೊರತೆ ಇದೆಯಾ? ಕಾಂಗ್ರೆಸ್ನಲ್ಲೂ ದೇವರಾಣೆ ಇಲ್ಲ. ಆಸ್ಪರೆಂಟ್ಗಳೇ, ಅವರ ಸಂಖ್ಯೆಗಳೇ ಗಣನೀಯ ಏರಿಕೆಯಾಗಿದೆ ಈಗ. ಸೊ ಹಾಗಾಗಿ ಈಗ ಸಿದ್ದು ಸಚಿವ ಸಂಪುಟ ಸರ್ಜರಿ ಆಗುತ್ತೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.